ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಯೇಸುವಿಗಾಗಿ ಬದುಕೋಣ. ಅದಕ್ಕೆ ಆಧಾರ ವಾಕ್ಯ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 24ನೇ ವಚನ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ನೋಡ್ರಿ, ಈ ಲೋಕ ನಮಗೆ ಹೇಳುತ್ತದೆ, ನಿನ್ನ ಪ್ರಾಣವನ್ನು ಉಳಿಸಿಕೋ, ನೀನು ಸುಖವಾಗಿ ಬದುಕು, ಲೋಕವನ್ನು ಗೆಲ್ಲು. ಆದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನೀನು ನನಗಾಗಿ ಬದುಕು, ನನಗಾಗಿ ಮರಣ ಹೊಂದುವುದಕ್ಕೂ ಸಹ ಸಿದ್ಧನಾಗು, ಆಗಲೇ ನಿನಗೆ ನಿಜವಾದ ಜೀವನ ಸಿಗುತ್ತದೆ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಎಂಬುದು ಮುಖ್ಯ ಅಲ್ಲ, ಯಾರಿಗಾಗಿ ಬದುಕಿದ್ದೇವೆ ಎಂಬುದು ಮುಖ್ಯ. ಅದಕ್ಕೆ ಅಪೊಸ್ತಲ ಪೌಲನು ಹೇಳಿದನು, ಇನ್ನು ನಾನು ಬದುಕುವುದಾದರೆ ಕ್ರಿಸ್ತನಿಗಾಗಿಯೇ. ಶದ್ರಕ್, ಮೆಷಕ್, ಅಬೇದನಗೋ ಬೆಂಕಿಯ ಒಂದು ಗುಂಡಿಗೆ ಹಾಕಲಿಕ್ಕೆ ಅವರನ್ನು ತಂದಿದ್ದಾರೆ. ಅರಸನು ಹೇಳಿದ, ದೇವರನ್ನು ನಿರಾಕರಿಸಿದರೆ ಇನ್ನೊಂದು ಚಾನ್ಸನ್ನು ನಿಮಗೆ ಕೊಡ್ತೇನೆ. ಅವರು ಹೇಳಿದರು, ನಾವು ತೀರ್ಮಾನ ಮಾಡಿದ್ದೇವೆ, ನಾವು ಜೀವಿಸುವುದಾದರೆ ದೇವರಿಗಾಗಿ ಮಾತ್ರ ಜೀವಿಸ್ತೇವೆ, ನಾವು ಎರಡು ದೋಣಿಯಲ್ಲಿ ಕಾಲಿಡುವವರಲ್ಲ ಎಂಬುದಾಗಿ ಹೇಳಿದಾಗ ಅವರನ್ನು ಬೆಂಕಿಯಲ್ಲಿ ಹಾಕಿದರು. ಬೆಂಕಿಯಲ್ಲಿ ಹಾಕಿದ್ದು 3 ಜನ, ಬೆಂಕಿಯೊಳಗೆ ಇದ್ದದ್ದು 4 ಜನ. ಅವರು ದೇವರಿಗಾಗಿ ನಿಂತಾಗ, ಜೀವಿಸಲಿಕ್ಕೆ ಆರಂಭಿಸಿದಾಗ ದೇವರು ಅವರ ಪರವಾಗಿ ನಿಂತುಕೊಂಡರು. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರಿಗಾಗಿ ಜೀವಿಸುವುದಾದರೆ ನಾವು ಬದುಕುತ್ತೇವೆ. ಒಮ್ಮೆ ಉಗ್ರಗಾಮಿಗಳ ಗುಂಪೊಂದು ಕೆಲವು ಕ್ರೈಸ್ತರನ್ನು ಬಂಧಿಸಿ, ನೀವು ಕ್ರಿಸ್ತನನ್ನು ನಿರಾಕರಿಸಿದರೆ ನಿಮ್ಮನ್ನು ಬಿಟ್ಟು ಬಿಡುತ್ತೇವೆ, ಇಲ್ಲವಾದರೆ ಕೊಂದು ಬಿಡುತ್ತೇವೆ ಎಂಬುದಾಗಿ ಬೆದರಿಸಿದರು. ಆದರೆ ಅವರೆಲ್ಲರೂ ಕ್ರಿಸ್ತನಿಗಾಗಿ ತಮ್ಮ ಪ್ರಾಣವನ್ನು ಕೊಡಲು ಸಿದ್ಧರಾಗಿದ್ದರು. ಉಗ್ರಗಾಮಿಗಳಲ್ಲಿ ಒಬ್ಬನು ಮೊದಲನೆಯವನನ್ನು ನೋಡಿ ಕೇಳ್ತಾನೆ, ನೀನು ಯೇಸುವನ್ನು ನಿರಾಕರಿಸಿದರೆ ನಾನು ಈಗಲೇ ನಿನ್ನನ್ನು ಬಿಡಿಸುತ್ತೇನೆ. ಅದಕ್ಕೆ ಅವನು ಹೇಳಿದ, ನಾನು ಯೇಸು ಸ್ವಾಮಿಯನ್ನು ನಿರಾಕರಿಸುವುದಿಲ್ಲ, ಯೇಸು ಕ್ರಿಸ್ತನು ನಿನ್ನನ್ನು ಸಹ ಪ್ರೀತಿಸುತ್ತಾರೆ, ನಿನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡು ಎಂಬುದಾಗಿ ಹೇಳಿದ. ಅವನು ತನ್ನ ಕೈಯಲ್ಲಿದ್ದ ಚಾಕುವಿನಿಂದ ಅವನನ್ನು ಕೊಂದು ಹಾಕಿಬಿಟ್ಟ. ಇದೇ ರೀತಿಯಾಗಿ ಅನೇಕರ, ಪ್ರತಿಯೊಬ್ಬರ ತಲೆಯನ್ನು ಕತ್ತರಿಸಲಾಯಿತು. ಕೊನೆಯದಾಗಿ ಒಬ್ಬ ವ್ಯಕ್ತಿ ಇದ್ದ, ಅವನ ಮನಸ್ಸಿನಲ್ಲಿ ಒಂದು ಭಯ, ಆತಂಕ, ಕರ್ತನನ್ನು ನಿರಾಕರಿಸಿ ಬಿಡೋಣವ ಎಂಬ ಭಾವನೆಯಿಂದ ನಿಂತಿದ್ದ. ಆ ಸಮಯದಲ್ಲಿ ಆ ಉಗ್ರ ಗುಂಪಿನ ನಾಯಕ ಒಂದು ವಿಷಯವನ್ನು ಗಮನಿಸುತ್ತಾ ಇದ್ದ. ಕ್ರಿಸ್ತನಿಗಾಗಿ ಸಾಯುವವರು ಯಾವುದೇ ಸಾವಿನ ಭಯವಿಲ್ಲದೆ ತಮ್ಮನ್ನು ತಾವು ಒಪ್ಪಿಸಿಕೊಡುತ್ತಿದ್ದರು. ಅವರ ಕುತ್ತಿಗೆಯನ್ನು ಕತ್ತರಿಸುವ ಕ್ಷಣದಲ್ಲಿ ಅವನು ನೋಡಿದ ಒಂದು ಆತ್ಮಿಕ ಕಾರ್ಯ ಏನೆಂದರೆ, ಒಂದೊಂದು ತಲೆ ಉದುರಿ ಹೋಗುವಾಗ ಅದರ ಮೇಲೆ ಪರಲೋಕದಿಂದ ಒಂದು ಕಿರೀಟ ಬರುವುದನ್ನು ಗಮನಿಸ್ತಾ ಇದ್ದ. ಇದೇನು ಎಂಬುದಾಗಿ ಯೋಚಿಸುತ್ತಿರುವಾಗ ಆ ಸಾವಿಗೆ ಭಯಪಡುತ್ತಾ ಇದ್ದಂಥ ಆ ಕ್ರೈಸ್ತ, ಅವನ ಮೇಲೂ ಒಂದು ಕಿರೀಟ ಇಳಿತಾ ಬರ್ತಾ ಇತ್ತು. ಆದರೆ ಇವನು ಹೇಳ್ದ, ನಾನು ಯೇಸುವನ್ನು ನಿರಾಕರಿಸ್ತೇನೆ ಅಂಥೇಳಿ ತನ್ನ ಜೀವಕ್ಕೆ ಭಯಪಟ್ಟು ಯೇಸುವನ್ನು ನಿರಾಕರಿಸಿಬಿಟ್ಟ. ಆ ಕಿರೀಟ ಹಾಗೆ ಬಂದದ್ದು ಹೋಗಿಬಿಟ್ಟಿತು. ಆಗ ಅವನಿಗೆ ಅರ್ಥ ಆಯಿತು, ಯೇಸುವಿಗಾಗಿ ಯಾರು ಸಾಯ್ತಾರೋ, ನಂಬಿಗಸ್ತರಾಗಿ ಸಾಯ್ತಾರೋ ಅವರಿಗೆ ಜೀವ ಕಿರೀಟವನ್ನು ಪರಲೋಕ ಕೊಡುತ್ತದೆ ಎಂಬುದಾಗಿ ಅರ್ಥ ಮಾಡಿಕೊಂಡ. ನೋಡ್ರಿ, ಈ ವ್ಯಕ್ತಿ ತನ್ನ ಜೀವಕ್ಕೆ ಭಯಪಟ್ಕೊಂಡು ನಾನು ಎಸ್ಕೇಪ್ ಆದಂತ ಹೇಳಿದ. ನೋಡ್ರಿ, ಅವನನ್ನು ಸಹ ಅವ್ರು ಬಿಡಲಿಲ್ಲ. ನಂತರ ಅವನನ್ನು ಸಹ ಕೊಂದುಬಿಟ್ರು. ತನ್ನ ಜೀವವನ್ನು ಉಳಿಸಲಿಕ್ಕೆ ನೋಡಿಕೊಂಡ, ಆದರೆ ಅವನ ಜೀವವನ್ನು ನಷ್ಟಪಡಿಸಿಕೊಂಡ. ಇಹಲೋಕದಲ್ಲಿ ನಷ್ಟಪಡಿಸಿಕೊಂಡ, ಆತ್ಮಿಕ ಜೀವಿತದಲ್ಲಿ ಕೂಡ, ಪರಲೋಕದಲ್ಲಿ ಕೂಡ ನಷ್ಟಪಡಿಸಿಕೊಂಡ. ಪ್ರೀತಿಯುಳ್ಳ ದೇವಜನರೇ, ಜೀವವನ್ನು ಕಳೆದುಕೊಂಡರೂ
ನಾವು ಪರಲೋಕವನ್ನು ಕಳ್ಕೋಬಾರ್ದು. ನಮ್ಮ ಜೀವಿತದಲ್ಲಿ ಒಂದೇ ಒಂದು ಜೀವನ ಯೇಸುವಿಗಾಗಿ ಬದುಕುವುದಾದರೆ ನಾವು ಶಾಶ್ವತವಾದ ಫಲ ಕೊಡ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೂ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನ ಏನು? ಹಣ ಕಳ್ಕೊಂಡ್ರೂ ಪರವಾಗಿಲ್ಲರಿ, ಜೀವ ಕಳ್ಕೊಂಡ್ರೂ ಪರವಾಗಿಲ್ಲ, ಅವಕಾಶಗಳನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಮನುಷ್ಯರನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಯೇಸುವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಎಂದೊಂದು ತೀರ್ಮಾನ ಮಾಡೋಣ. ನನ್ನ ಜೀವನ ಯೇಸುವಿಗಾಗಿ, ನನ್ನ ಸಮಯ ಯೇಸುವಿಗಾಗಿ, ನನ್ನ ಪ್ರತಿಭೆ ಯೇಸುವಿಗಾಗಿ, ನನ್ನ ಹೃದಯ ಯೇಸುವಿಗಾಗಿ. ಜೀವನ ಇರೋದು ಒಂದೇ ಒಂದು ಜೀವನ, ಅದು ಯೇಸುವಿಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀ ಕೊಟ್ಟ ಈ ಜೀವನಕ್ಕಾಗಿ ಸ್ತೋತ್ರ. ಈ ಜೀವನ ನಿಮ್ಮದು ಸ್ವಾಮಿ. ಈ ಜೀವನ ನಾವು ನಿಮಗಾಗಿ ಬದುಕಬೇಕು, ಬಾಳಬೇಕು. ನಮಗೆ ಸಹಾಯ ಮಾಡಿರಿ, ಕೃಪೆಯನ್ನು ತೋರಿಸ್ರಿ. ಈ ಲೋಕದ ಆಸೆಗಳಿಗಾಗಿ, ಈ ಲೋಕದ ಕಾರ್ಯಗಳಿಗಾಗಿ ದೇವರೇ ನಾವು ನಿಮ್ಮನ್ನು ಬಿಟ್ಟು ಬಿಡಬಾರದು ಸ್ವಾಮಿ. ಅನುದಿನವೂ ದೇವರೇ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಾವು ನಿಮಗಾಗಿ ಜೀವಿಸಲಿಕ್ಕೆ ಕೃಪೆಯನ್ನು ಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಒಂದೇ ಒಂದು ಜೀವನ, ಅದು ಯೇಸುವಿಗಾಗಿ ಜೀವಿಸೋಣ, ಯೇಸುವಿಗಾಗಿ ಬದುಕೋಣ. ನಿಶ್ಚಯವಾಗಿ ಒಂದೇ ಒಂದು ಜೀವನ ರೀ, ದೇವರಿಗಾಗಿ ಬಾಳೋಣ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.